ಚಿಕ್ಕಬಳ್ಳಾಪುರಕ್ಕೆ ಬರುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ, ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ, ಸೆಕ್ಯೂರಿಟಿಯನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ರೆ. ಇನ್ನ ಪ್ರಮುಖವಾಗಿ ಮಧ್ಯ ಕರ್ನಾಟಕ ಅಂದ್ರೆ ದಾವಣಗೆರೆಯಲ್ಲಿ ಇವತ್ತು ವಿಜಯ ಸಂಕಲ್ಪದ ಮಹಾ ಸಂಗಮ ಸಮಾರೋಪ ಸಮಾರಂಭ ನಡೀತಾ ಇದೆ. ಮಾರ್ಚ್ 1ರಿಂದ ಆರಂಭವಾಗಿತ್ತು ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ. ರಾಜ್ಯದ 4 ದಿಕ್ಕಿನಿಂದ ಆರಂಭ ಆಗಿದ್ದಂತ ವಿಜಯ ಸಂಕಲ್ಪ ಯಾತ್ರೆ ಅದರ ಸಮಾರೋಪ ಸಮಾರಂಭ ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇರುವಂಥದ್ದು. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವಂತ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ. ನೋಡ್ಬೇಕು ಎಷ್ಟು ಜನ ಬರ್ತಾರೆ ಅಂತ. ಸಂಜೆ 4 ಗಂಟೆ ಸುಮಾರಿಗೆ ನಡೆಯಲಿರುವಂತ ಸಮಾವೇಶ ಇದು. ಇದರಲ್ಲಿ ಪ್ರಧಾನಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಬೃಹತ್ ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸಮಾವೇಶಗಳ ತಾಣ ದಾವಣಗೆರೆ. ಸಿದ್ದರಾಮೋತ್ಸವ ಯಾವ ರೀತಿಯಾಗಿ ಭರ್ಜರಿಯಾಗಿ ನಡೆದಿತ್ತು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರ 75 ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅದಕ್ಕಿಂತ ಜೋರಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇವತ್ತು ದಾವಣಗೆರೆ ಆದ್ಯಂತ ಫುಲ್ ಕೇಸರಿ ಕಲರವ ಅನ್ನುವಂಥದ್ದನ್ನ ನೋಡ್ಬೋದು ನಾವು. ಇನ್ನ ಈ ಒಂದು ಮಹಾ ಸಂಗಮಕ್ಕೆ ಸಮಾರೋಪ ಸಮಾರಂಭಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ? ಈಗ ಆಲ್ರೆಡಿ ಜನ ಬರ್ತಾ ಇದ್ದಾರಾ? ಹೌದು ಪೃಥ್ವಿರಾಜ್, ಏನು ಈಗಾಗಲೇ ಏನು ಬೆಣ್ಣೆನಗರಿ ದಾವಣಗೆರೆ ಮಧುವಣಗಿಂತೆ ಸಿಂಗಾರಗೊಂಡಿದೆ. ಕೇಸರಿಮಯವಾಗಿ ಸಂಪೂರ್ಣವಾಗಿ ಏನು ರಾಜ್ಯದ 4 ದಿಕ್ಕುಗಳಿಂದ ಏನು ವಿಜಯ ಸಂಕಲ್ಪ ಯಾತ್ರೆ ಆರಂಭವಾಗಿತ್ತು. ಆ ವಿಜಯ ಸಂಕಲ್ಪ ಯಾತ್ರೆ ಮಹಾಸಂಗಮ ಏನು ಇಲ್ಲಿ ಸಮಾರೋಪ ಸಮಾರಂಭವನ್ನು ಇವತ್ತು ಏನು ಏರ್ಪಡಿಸಿದ್ದಾರೆ. ಹಾಗಾಗಿ ಏನು ಮಧ್ಯಾಹ್ನ ಒಂದು 4 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಏನು GMIT ಹೆಲಿಪ್ಯಾಡ್ಗೆ ನೇರವಾಗಿ ಆಗಮಿಸಿ ಅಲ್ಲಿಂದ ಏನು ವೇದಿಕೆ ಹತ್ತ ಬರುವಂಥ ಸಂದರ್ಭದಲ್ಲಿ ತೆರೆದ ವಾಹನದಲ್ಲಿ ಏನು ಸೇರಿದಂತಹ ಮೋದಿ ಅಭಿಮಾನಿ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯದಲ್ಲೇ ಒಂದು ರೋಡ್ ಶೋ ಮಾಡ್ತಾರೆ. ಅಂದರೆ ಈ ರಾಜ್ಯದಲ್ಲೇ ಇದು ವಿಭಿನ್ನ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆ ಒಂದು ಅವರ ಒಂದು ಹೈಟೆಕ್ ಕಾರ್ನಲ್ಲಿ ಒಂದು ರೋಡ್ ಶೋ ನಡೀತಿತ್ತು. ಆದರೆ ಇಲ್ಲಿ ದಾವಣಗೆರೆಯಲ್ಲಿ ಜೊತೆಗೆ ಈಗ ಬಂದಂತಹ ಒಂದು ಏನು ಕಾರ್ಯಕರ್ತರಿದ್ದಾರೆ, ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಮೋದಿ ಅಭಿಮಾನಿಗಳು, ಅವ್ರಿಗೆಲ್ಲರೂ ಕೂಡ ಒಂದು ಈಗಾಗಲೇ ಒಂದು ತಿಂಡಿಯ ವ್ಯವಸ್ಥೆ ಆರಂಭ, ತಿಂಡಿ ಊಟದ ವ್ಯವಸ್ಥೆಗೆ 1,000 ಬಾಣಿಸಿಗರಿಂದ ಈಗಾಗಲೇ ಎಲ್ಲ ಊಟ ತಯಾರಾಗ್ತಾ ಇದೆ. ಬೆಳಗಿಂದಲೂ ಕೂಡ ಒಂದು ಏನು ಟಿಫನ್ ವ್ಯವಸ್ಥೆ ನಡೀತಾ ಇದೆ. ಹಾಗಾಗಿ ಒಂದು ಊಟಕ್ಕೆ ಒಂದು 400 ಕೌಂಟರ್ ಮಾಡಿದ್ದಾರೆ. ಪೊಲೀಸರು ಕೂಡ ಸರ್ಪಗಾಲನ್ನು ಹಾಕಿದ್ದಾರೆ. ಒಂದು 4,000 ಪೊಲೀಸರನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ. ಅಂದ್ರೆ ನೋಡೋಣ, ಸಾಕಷ್ಟು ಭದ್ರತೆ ಅಂತೂ ಇದ್ದೇ ಇರುತ್ತೆ. ಜನನು ಕೂಡ ಸೇರಿಸುವಂತ ಪ್ಲಾನ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದಂತದನ್ನ ನೋಡೋಣ. ಥ್ಯಾಂಕ್ ಯು ಸಂಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ.